ಆತ್ಮೀಯ ಭಾರತೀಯರೇ, ಒಬ್ಬ ವ್ಯಕ್ತಿ ಸತತ 8 ವರ್ಷಗಳ ಕಾಲ ಶತ್ರು ರಾಷ್ಟ್ರದ ನಡುವೆ ವಾಸಿಸುತ್ತಾ ಅವರ ವ್ಯವಸ್ಥೆಯ ಭಾಗವಾದನು. ಅವನು ಕೇವಲ ತನ್ನ ಹೆಸರನ್ನು ಮಾತ್ರ ಬದಲಾಯಿಸಲಿಲ್ಲ, ಬದಲಾಗಿ ತನ್ನ ಇಡೀ ಜೀವನದ ಗುರುತು, ತನ್ನ ಧರ್ಮ, ತನ್ನ ಭೂತಕಾಲ ಹಾಗೂ ತನ್ನ ಇಡೀ ಜೀವನವನ್ನೇ ಕೇವಲ ಒಂದೇ ಒಂದು ಸುಳ್ಳಿನ ಮೇಲೆ ನಿಲ್ಲಿಸಿದನು. ಹೊರನೋಟಕ್ಕೆ ಅವನು ಒಬ್ಬ ನಿಷ್ಠಾವಂತ ಪಾಕಿಸ್ತಾನಿ ನಾಗರಿಕ, ಆದರೆ ಒಳಗೊಳಗೆ ಅವನ ಹೃದಯ ಭಾರತಕ್ಕಾಗಿ ಮಿಡಿಯುತ್ತಿತ್ತು. ಅವರೇ ಶ್ರೀ ರವೀಂದ್ರ ಕೌಶಿಕ್. ಇವರನ್ನು ಇಂಡಿಯನ್ ಇಂಟೆಲಿಜೆನ್ಸ್ ಪ್ರಪಂಚಕ್ಕೆ ಪರಿಚಯಿಸಿದ್ದು ದಿ ಬ್ಲ್ಯಾಕ್ ಟೈಗರ್ ಎಂದು. ಈ ಕಥೆಯ ನಾಯಕ ರವೀಂದ್ರ ಕೌಶಿಕ್ ಅವರು ಏಪ್ರಿಲ್ 11, 1952ರಂದು ರಾಜಸ್ಥಾನದ ಗಂಗಾನಗರದಲ್ಲಿ ಜನಿಸಿದರು. ಈ ನಗರವು ಭಾರತ ಮತ್ತು ಪಾಕಿಸ್ತಾನಿಗೆ ಗಡಿಗೆ ಹೊಂದಿಕೊಂಡಿರುವಂತಹ ಒಂದು ನಗರ. ಈ ನಗರದಲ್ಲಿ 2 ದೇಶಗಳ ನಡುವಿನ ಉದ್ವಿಗ್ನತೆ ಜನರ ದೈನಂದಿನ ಜೀವನದ ಭಾಗವಾಗಿತ್ತು. ಆದ್ದರಿಂದ ದೇಶಭಕ್ತಿಯು ರವೀಂದ್ರ ಕೌಶಿಕ್ ಅವರ ಪಾಲಿಗೆ ಕೇವಲ ಒಂದು ಪರಿಕಲ್ಪನೆಯಾಗಿರಲಿಲ್ಲ, ಬದಲಿಗೆ ಅದು ಒಂದು ಜೀವಂತ ಸತ್ಯವಾಗಿತ್ತು. ಅವರ ತಂದೆ ವಾಯುಪಡೆಯಲ್ಲಿದ್ದರು ಮತ್ತು ಮನೆಯ ಶಿಸ್ತಿನ ವಾತಾವರಣ, ಅದರ ಜೊತೆಗೆ ರಾಷ್ಟ್ರವೇ ಮೊದಲು ಎಂಬ ಆಲೋಚನೆ ಅವರ ಎದೆಯಲ್ಲಿ ತುಂಬಿತ್ತು. 1965 ಮತ್ತು 1971ರ ಇಂಡೋ ಪಾಕ್ ಯುದ್ಧಗಳು ರವೀಂದ್ರ ಕೌಶಿಕ್ ಅವರ ಮನಸ್ಸಿನ ಮೇಲೆ ಆಳವಾದ ಗಾಯವನ್ನು ಮಾಡಿದ್ದವು. ಅವರ ಮನಸ್ಸಿನಲ್ಲಿದ್ದ ದೇಶ ಪ್ರೇಮವು ಮತ್ತಷ್ಟು ಬಲವಾಗಿತ್ತು. ಓದಿನ ವಿಷಯದಲ್ಲಿ ಅವರು ಕಾಮರ್ಸ್ ವಿದ್ಯಾರ್ಥಿಯಾಗಿದ್ದರು, ಆದರೆ ಅವರ ನಿಜವಾದ ಆಸಕ್ತಿ ಇದ್ದಿದ್ದು ವೇದಿಕೆಯ ಮೇಲೆ ಅವರ ನಟನೆಯ ಮುಖಾಂತರ. ಅವರ ನಟನೆಗೆ ಹೆಚ್ಚಿನ ಆಸಕ್ತಿಯೂ ಇತ್ತು ಮತ್ತು ಅವರು ಹಲವಾರು ಮೋನೋ ಆಕ್ಟಿಂಗ್ಗಳನ್ನು ವಿಶೇಷವಾಗಿ ಪ್ರದರ್ಶಿಸುತ್ತಿದ್ದರು. ಅವರ ನಟನೆ ಕೇವಲ ಒಂದು ಸಾಮಾನ್ಯ ಪ್ರದರ್ಶನದ ತರಹ ಇರುತ್ತಿರಲಿಲ್ಲ, ಬದಲಾಗಿ ಒಂದು ಭಾವನಾತ್ಮಕ ಅನುಭವವಾಗಿರುತ್ತಿತ್ತು. ಇಲ್ಲಿ ಅವರು ತಮ್ಮ ಪಾತ್ರವನ್ನು ಸಂಪೂರ್ಣವಾಗಿ ಮರೆತು ಹೋಗುತ್ತಿದ್ದರು. ಅಂತಹದೇ ಒಂದು ಭಾರತೀಯ ಸೈನಿಕನ ಪಾತ್ರವನ್ನು ಅವರು ನಿರ್ವಹಿಸುತ್ತಿದ್ದರು. ಆ ಸೈನಿಕನ ಪಾತ್ರದಲ್ಲಿ ಅವರ ಶತ್ರುಗಳ ವಶವಾದಾಗ ಅವರ ಮೇಲೆ ಚಿತ್ರಹಿಂಸೆಯನ್ನು ನೀಡಿದರೂ ಕೂಡ ಒಂದಿಷ್ಟು ಮಣಿಯದೆ ತಲೆಬಾಗುವುದಿಲ್ಲ. ಈ ಪ್ರದರ್ಶನವು ಎಷ್ಟೊಂದು ನೈಜವಾಗಿತ್ತೆಂದರೆ ಅಲ್ಲಿ ಉಪಸ್ಥಿತರಾಗಿದ್ದ ಇಂಡಿಯನ್ ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ನ ಅಧಿಕಾರಿಗಳು ಅವರ ಮೇಲೆ ಆಕರ್ಷಿತರಾದರು. ಅವರು ರವಿ ಅವರಲ್ಲಿ ಕೇವಲ ಒಬ್ಬ ನಟನನ್ನು ಮಾತ್ರ ನೋಡಲಿಲ್ಲ, ಅವರಲ್ಲಿ ಒಬ್ಬ ದೇಶಭಕ್ತರನ್ನು ನೋಡಿದರು. ತಮ್ಮ ಗುರುತನ್ನು ಅಳಿಸಿ ಮತ್ತೊಬ್ಬ ವ್ಯಕ್ತಿಯಾಗಬಲ್ಲಂತಹ ವ್ಯಕ್ತಿಯನ್ನು ಅವರು ಹುಡುಕುತ್ತಿದ್ದರು. ಕೇವಲ 21ನೇ ವಯಸ್ಸಿನಲ್ಲಿ ರವೀಂದ್ರ ಕೌಶಿಕ್ ಅವರನ್ನು ರಿಸರ್ಚ್ ಆ್ಯಂಡ್ ಅನಲೈಸಿಸ್ ವಿಂಗ್ ಕಡೆಯಿಂದ ಅವರನ್ನು ಸಂಪರ್ಕಿಸಲಾಯಿತು. ಇದು ಯಾವುದೇ ರೀತಿಯ ಔಪಚಾರಿಕ ಸಂದರ್ಶನವಲ್ಲ ಮತ್ತು ಲಿಖಿತ ಆಫರ್ ಕೂಡ ಆಗಿರಲಿಲ್ಲ. ಇದು ಹಂತ ಹಂತವಾಗಿ ನಡೆಸಿದ ವೀಕ್ಷಣೆಯ ಫಲಿತಾಂಶವಾಗಿತ್ತು. ಅಲ್ಲಿ ಅಧಿಕಾರಿಗಳು ಮೊದಲು ಅವರ ವ್ಯಕ್ತಿತ್ವ ಮತ್ತು ಆಲೋಚನಾ ಶೈಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಭಾವನಾತ್ಮಕ ಸ್ಥಿತಿಸ್ಥಾಪಕತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಗುಪ್ತಚರ ಸಂಸ್ಥೆಗಳಿಗೆ ಕೇವಲ ಪ್ರತಿಭೆ ಸಾಕಾಗುವುದಿಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನದ ಪ್ರತಿ ಸಂಬಂಧವನ್ನು, ತನ್ನ ಪ್ರತಿ ಗುರುತನ್ನು ಮತ್ತು ತನ್ನ ಪ್ರತಿಯೊಂದು ವೈಯಕ್ತಿಕ ಸೌಕರ್ಯವನ್ನು ಬಿಡಬಲ್ಲನೆ ಅಥವಾ ಇಲ್ಲವೇ ಎಂಬುದು ನೋಡುವುದು ರಾನ ಮುಖ್ಯ ಕೆಲಸವಾಗಿರುತ್ತದೆ. ರವೀಂದ್ರ ಕೂಡ ಹಿಂದೆ ಮುಂದೆ ಯೋಚಿಸದೆ ಅವರು ನೀಡಿದ ಆಫರನ್ನು ಒಪ್ಪಿಕೊಂಡರು. ಈ ಆಫರ್ ಒಮ್ಮೆ ಒಪ್ಪಿಕೊಂಡರೆ ಅವರ ಯಾವುದೇ ಮೊದಲಿನ ಗುರುತುಗಳಾಗಲಿ, ಅವರ ಭಾರತದ ಪರಿಚಯವಾಗಲಿ, ಇನ್ನಾವುದೇ ಅವರ ದಾಖಲೆಗಳು ಭಾರತದಲ್ಲಿ ಉಳಿಯುವುದಿಲ್ಲ. ಅದರ ಜೊತೆಗೆ ಅವರಿಗೆ ಯಾವುದೇ ಪ್ರಮೋಷನ್ ಕೂಡ ಸಿಗುವುದಿಲ್ಲ. ಅವರು ಏನು ಮಾಡಿದರೂ ಈ ದೇಶಕ್ಕಾಗಿಯೇ. ಬಹುಶಃ ಅವರ ಬಗ್ಗೆ ಯಾರಿಗೂ ಏನೂ ತಿಳಿಯದಂತೆ ಅವರ ದಾಖಲೆಗಳನ್ನು ಅಳಿಸಿ ಹಾಕಲಾಗುತ್ತದೆ. ಒಂದು ಬಾರಿ ಹೌದು ಎಂದು ಒಪ್ಪಿಕೊಂಡ ನಂತರ ಹಿಂದೆ ಸರಿಯುವ ಆಯ್ಕೆಗಳು ಬಹುತೇಕ ಮುಗಿದು ಹೋಗುತ್ತವೆ. ಅವರಿಗೆ ಯಾವುದೇ ವೈಭವದ ಭರವಸೆಗಳನ್ನು ನೀಡದೆ ಅವರು ಆ ನಿರ್ಧಾರವನ್ನು ಒಪ್ಪಿಕೊಂಡರು. ಕುಟುಂಬಕ್ಕೂ ಅವರು ಸುಳ್ಳು ಹೇಳಬೇಕಾಗಿತ್ತು. ರವೀಂದ್ರ ಕೌಶಿಕ್ ಅವರು ತಮ್ಮ ತಂದೆ ತಾಯಿಯ ಬಳಿಗೆ ತಾವು ದೆಹಲಿಯ ಸರ್ಕಾರಿ ಕೆಲಸ ಸಿಕ್ಕಿದೆ, ನಾನು ಅಲ್ಲಿ ಆ ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆಂದು ಸುಳ್ಳುಗಳನ್ನು ಹೇಳಿದರು. ಬರುತ್ತಾ ಅವರು ಬಹುಶಃ ತಮ್ಮ ಕುಟುಂಬಕ್ಕೆ ಎಂದಿಗೂ ಕೂಡ ಫೋನ್ ಮಾಡಲು ಸಾಧ್ಯವಾಗಲಿಲ್ಲ. ಅವರ ಸುಖ ಮತ್ತು ದುಃಖ ಎರಡರಿಂದಲೂ ದೂರವಿರಬೇಕಾಗುತ್ತದೆ ಮತ್ತು ಬಹುಶಃ ಅವರಿಗೆ ಅದನ್ನು ತಿಳಿಸುವ ಅವಕಾಶವೂ ಸಿಗುವುದಿಲ್ಲ. ಮುಂದೆ 1973ರಿಂದ 1975ರವರೆಗೆ ಅವರ ತರಬೇತಿಯ ಹಂತವು ನಡೆಯಿತು. ಅದು ಭಾರತೀಯ ಗುಪ್ತಚರ ಇಲಾಖೆಯ ಅತ್ಯಂತ ಕಠಿಣ ಕಾರ್ಯಕ್ರಮಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ತರಬೇತಿಯ ಉದ್ದೇಶ ಕೇವಲ ಕೌಶಲ್ಯಗಳನ್ನು ಬೆಳೆಸುವುದಾಗಿರಲಿಲ್ಲ,
ಬದಲಾಗಿ ಅವರ ಸಂಪೂರ್ಣ ಗುರುತನ್ನೇ ಅಳಿಸಲಾಗುತ್ತಿತ್ತು. ಅವರಿಗೆ ಉರ್ದು ಭಾಷೆಯನ್ನು ಕಲಿಸಲಾಯಿತು. ಅವರು ಪಾಕಿಸ್ತಾನದಲ್ಲೇ ಹುಟ್ಟಿದರೇನೋ ಎಂಬಂತೆ ಭಾಸವಾಗುವ ಹಾಗೆ ಅವರಿಗೆ ಎಲ್ಲ ಇಸ್ಲಾಮಿಕ್ ಸಂಪ್ರದಾಯಗಳನ್ನು, ಕುರಾನ್, ನಮಾಜ್ ಹೀಗೆ ಸಾಂಸ್ಕೃತಿಕ ಸೂಕ್ಷ್ಮತೆಗಳನ್ನು ಎಲ್ಲವನ್ನು ಬಲವಾಗಿ ಅವರಿಗೆ ತಿಳಿಸಲಾಯಿತು. ಅವರ ಮೇಲೆ ಸಂಶಯ ಪಡಲು ಸಾಧ್ಯವೇ ಇಲ್ಲದ ಹಾಗೆ ಅವರಿಗೆ ತರಬೇತಿಯನ್ನು ನೀಡಲಾಯಿತು. ಇದರ ಜೊತೆಗೆ ಪಾಕಿಸ್ತಾನದ ರಾಜಕೀಯ, ಮಿಲಿಟರಿಯ ರಚನೆ, ಭೂಗೋಳ, ಸಾಮಾಜಿಕ ಜೀವನದ ಆಳವಾದ ಜ್ಞಾನವನ್ನು ನೀಡಲಾಯಿತು ಮತ್ತು ಅವರ ಸ್ಥಾನದಲ್ಲಿ ನಬಿ ಅಹ್ಮದ್ ಶಕೀರ್ ಜನ್ಮ ತಾಳುತ್ತಾರೆ. 1975ರಲ್ಲಿ ನಬಿ ಅಹ್ಮದ್ ಶಕೀರ್ ಪಾಕಿಸ್ತಾನಕ್ಕೆ ತಲುಪುತ್ತಾನೆ. ಈ ಮಿಷನ್ನ ವಿಧಾನ ಬಹಳ ಸ್ಪಷ್ಟವಾಗಿತ್ತು. ಇದು ಅಲ್ಪ ಕಾಲದ ಕೆಲಸವಲ್ಲ, ಬದಲಿಗೆ ಬಹು ದೀರ್ಘಕಾಲದವರೆಗೆ ಪಾಕಿಸ್ತಾನವನ್ನು ಅರಿಯುವ ಕೆಲಸವಾಗಿತ್ತು. ಅವರು ಮೊದಲು ಕರಾಚಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದರು. ನಂತರ ಅಲ್ಲಿಯೇ LLB ಪದವಿಯನ್ನು ಕೂಡ ಪಡೆದರು. ಇದು ಬಹಳ ಕಾರ್ಯತಂತ್ರದ ನಿರ್ಧಾರವಾಗಿತ್ತು, ಏಕೆಂದರೆ ಕಾನೂನಿನ ಅಧ್ಯಯನವು ಅವರಿಗೆ ವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ ಮತ್ತು ಅವರ ಕ್ರೆಡಿಬಿಲಿಟಿಯನ್ನು ಇನ್ನೂ ಬಲಪಡಿಸುತ್ತದೆ. ಪದವಿಯ ನಂತರ ಅವರು ಪಾಕಿಸ್ತಾನ್ ಸೈನ್ಯಕ್ಕೆ ಸೇರಿದರು, ಆದರೆ ಅಧಿಕಾರಿಯಾಗಿ ಅಲ್ಲ, ಬದಲಿಗೆ ಮಿಲಿಟರಿ ಅಕೌಂಟ್ಸ್ ವಿಭಾಗದಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿದರು. ಈ ಹುದ್ದೆಯು ನೋಡಲು ಚಿಕ್ಕದಾಗಿರಬಹುದು, ಆದರೆ ನಿಜವಾಗಿ ಈ ಜಾಗವು ಸೈನ್ಯದ ಸಂಪೂರ್ಣ ಕಾರ್ಯಾಚರಣೆಯ ರಚನೆಯ ಬೆನ್ನೆಲುಬಾಗಿತ್ತು. ಅಲ್ಲಿಂದ ಬಜೆಟ್, ಲಾಜಿಸ್ಟಿಕ್ಸ್ ಸ್ಥಾನಗಳು, ಸೈನ್ಯದ ಚಲನವಲನಗಳ ಫೈಲ್ಗಳು ಎಲ್ಲವೂ ಇಲ್ಲಿಂದಲೇ ಕೆಲಸ ಮಾಡಬೇಕಾಗುತ್ತಿತ್ತು. 1979ರಿಂದ 1983ರವರೆಗೆ ರವೀಂದ್ರ ಕೌಶಿಕ್ ಅವರು ತಮ್ಮ 2 ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದರು. ಅದೇನೆಂದರೆ ಹಗಲಿನಲ್ಲಿ ಅವರು ಪಾಕಿಸ್ತಾನ್ ಸೈನ್ಯದ ಒಬ್ಬ ಜವಾಬ್ದಾರಿಯುತ ಕ್ಲರ್ಕ್, ಆದರೆ ರಾತ್ರಿಯ ಹೊತ್ತಿನಲ್ಲಿ ಭಾರತಕ್ಕಾಗಿ ಗುಪ್ತಚರ ಮಾಹಿತಿ ಸಂಗ್ರಹಿಸಿ ಕಳಿಸುತ್ತಿದ್ದರು. ದುರಂಧರ ಸಿನಿಮಾದಲ್ಲಿ ನೀವೆಲ್ಲರೂ ನೋಡಿರುವ ಹಾಗೆ ಇನ್ವಿಸಿಬಲ್ ಇಂಕ್ ರವೀಂದ್ರ ಕೌಶಿಕ್ ಕೂಡ ಬಳಸುತ್ತಿದ್ದರು. ಇದರ ಮೂಲಕವೇ ಅವರು ರಹಸ್ಯ ಪತ್ರಗಳನ್ನು ಮತ್ತು ಕೊರಿಯರ್ಗಳನ್ನು ರಾವರೆಗೆ ತಲುಪಿಸುತ್ತಿದ್ದರು. ಈ ಇಂಟೆಲಿಜೆನ್ಸ್ ಪಾಕಿಸ್ತಾನ್ ಸೈನ್ಯದ ಕಾರ್ಯತಂತ್ರದ ಯೋಜನೆ, ಸೈನ್ಯದ ನಿಯೋಜನೆ ಮತ್ತು ಸೂಕ್ಷ್ಮ ಕಾರ್ಯಾಚರಣೆಗಳಿಗೆ ಸಂಬಂಧಿಸಿದ್ದಾಗಿತ್ತು. ಈ ಮಾಹಿತಿಯಿಂದಾಗಿ ಭಾರತವು ಹಲವು ಬಾರಿ ಮೊದಲೇ ಪಾಕಿಸ್ತಾನ್ ಮಾಡುವ ದಾಳಿಗೆ ಸಿದ್ಧವಾಗಿರುತ್ತಿತ್ತು ಮತ್ತು ಸಾವಿರಾರು ಸೈನಿಕರ ಪ್ರಾಣವನ್ನು ಉಳಿಸುತ್ತಿತ್ತು ಎಂದು ಹೇಳಲಾಗುತ್ತದೆ. ಈ ಅಸಾಧಾರಣ ಕೊಡುಗೆಗಾಗಿ ಅಂದಿನ ಪ್ರಧಾನಮಂತ್ರಿಯಾಗಿರುವ ಇಂದಿರಾ ಗಾಂಧಿ ಅವರಿಗೆ ದಿ ಬ್ಲ್ಯಾಕ್ ಟೈಗರ್ ಎಂಬ ಕೋಡನ್ನು ಕೂಡ ನೀಡಿದ್ದರು. ಇದು ಕೆಲವು ಜನರಿಗೆ ಮಾತ್ರ ತಿಳಿದಿತ್ತು, ಆದರೆ ವೃತ್ತಿಪರ ಯಶಸ್ಸಿನ ಜೊತೆಗೆ ಅವರ ವೈಯಕ್ತಿಕ ಜೀವನವೂ ಕೂಡ ಇನ್ನೂ ಸಂಕೀರ್ಣವಾಗುತ್ತಾ ಹೋಯಿತು. ತಮ್ಮ ಅಸ್ತಿತ್ವವನ್ನು ಇನ್ನಷ್ಟು ನಂಬಲರ್ಹವಾಗಿಸಲು ಅವರು ಪಾಕಿಸ್ತಾನದಲ್ಲಿಯೇ ಮದುವೆಯಾದರು. ಅವರ ಪತ್ನಿ ಅಮಾನತ್ಗೂ ಸಹ ಅವರ ನಿಜವಾದ ಗುರುತಿನ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅವರಿಗೆ ಒಬ್ಬ ಮಗನೂ ಹುಟ್ಟಿದ. ರವೀಂದ್ರನು ಒಂದು ಕಡೆ ತಮ್ಮ ದೇಶಕ್ಕಾಗಿ ಪ್ರಾಣದ ಹಂಗು ತೊರೆದು ಕೆಲಸ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಸುಳ್ಳಿನ ಮೇಲೆ ಆಧಾರಿತವಾದ ಕುಟುಂಬದ ಪ್ರೀತಿ ಮತ್ತು ಭದ್ರತೆಯನ್ನು ಕೂಡ ನೀಡುತ್ತಿದ್ದರು. ಇದು ಈ ದ್ವಿಮುಖ ಜೀವನವನ್ನು ನಡೆಸುವುದು ಅವರಿಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ಹೊರೆಯಾಗಿತ್ತು. 1983ರಲ್ಲಿ ಮಿಷನ್ ಬಹಳ ಸುಗಮವಾಗಿ ಸಾಗುತ್ತಿದೆ ಅನ್ನುತ್ತಿರುವಾಗಲೇ ಅಷ್ಟರಲ್ಲಿಯೇ ಒಂದು ತಪ್ಪು ನಡೆದು ಹೋಯಿತು. ಅದೇನೆಂದರೆ ಭಾರತದ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ ಮತ್ತೊಬ್ಬ ಏಜೆಂಟನನ್ನು, ಇನಾಯಿತ್ ಮಸೀಹನನ್ನು ಪಾಕಿಸ್ತಾನಕ್ಕೆ ಕಳುಹಿಸಿತು. ಅವನು ಅಲ್ಲಿ ಸಿಕ್ಕಿ ಬೀಳುತ್ತಾನೆ. ಪಾಕಿಸ್ತಾನದ ಸೈನ್ಯದ ಕೈಯಲ್ಲಿ ಸಿಕ್ಕ ಹಾಕಿಕೊಂಡಿರುವ ಮತ್ತೊಬ್ಬ ರಾಣ ಏಜೆಂಟ್ ನಬಿ ಅಹ್ಮದ್ ಶಕೀರರ ಅಸಲಿ ಗುರುತನ್ನು ಬಹಿರಂಗಪಡಿಸುತ್ತಾನೆ. ಅವರು ರವೀಂದ್ರ ಕೌಶಿಕ್ ಆಗಿದ್ದರು. ಮೊದಲಿಗೆ ಪಾಕಿಸ್ತಾನದ ಏಜೆನ್ಸಿಗಳಿಗೆ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ. ನಂತರ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅಂದರೆ ISI ಇದು ಒಂದು ಬಲೆಯನ್ನು ಎನೆಯಿತು. ಪಾರ್ಕ್ ಒಂದರಲ್ಲಿ ರವೀಂದ್ರಗೆ ಅಲ್ಲಿಗೆ ಬರಲು ಪಾಕಿಸ್ತಾನದ ಆರ್ಮಿ ಒಂದು ಮೀಟಿಂಗ್ ಅನ್ನು ಏರ್ಪಡಿಸಿತು. ಅವರು ಬಂದ ತಕ್ಷಣ ಅವರಿಗೆ ಸುತ್ತುವರೆದು ಅವರ 8 ವರ್ಷಗಳ ಬಲಿದಾನ ಮತ್ತು ಯೋಜನೆಯ ತಾಳ್ಮೆಯ ಒಂದು ಕ್ಷಣದಲ್ಲಿ ಎಲ್ಲವೂ ಕೊನೆಗೊಂಡಿತು. ಬಂಧನದ ನಂತರ ಅವರನ್ನು ಸಿಯಾಲ್ಕೋಟ್ನ ವಿಚಾರಣಾ ಕೇಂದ್ರಕ್ಕೆ ಕಳುಹಿಸಲಾಯಿತು. ಅಲ್ಲಿ 2 ವರ್ಷಗಳ ಕಾಲ ಅವರಿಗೆ ಅತಿಯಾದ ಚಿತ್ರಹಿಂಸೆಯನ್ನು ನೀಡಲಾಯಿತು. ಆದರೂ ಅವರು ಭಾರತಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಡಲಿಲ್ಲ. 1985ರಲ್ಲಿ ಅವರಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು. ನಂತರ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿತು. ಮುಂದಿನ 16 ವರ್ಷಗಳನ್ನು ಅವರು ಪಾಕಿಸ್ತಾನದ ಕಠಿಣ ಜೈಲಿನಲ್ಲಿಯೇ ಕಳೆದರು. ಈ ಸಮಯದಲ್ಲಿ ಅವರು ತಮ್ಮ ಕುಟುಂಬಕ್ಕೆ ಹಲವಾರು ಪತ್ರಗಳನ್ನು ಬರೆದರು. ಅದರಲ್ಲಿ ಅವರ ನೋವು, ಹತಾಶೆ ಸ್ಪಷ್ಟವಾಗಿ ಕಂಡುಬರುತ್ತಿತ್ತು.
ಒಂದು ಪತ್ರದಲ್ಲಿ ಅವರು ಹೀಗೆ ಬರೆದಿದ್ದಾರೆ: ಭಾರತದಂತಹ ದೊಡ್ಡ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವವರಿಗೆ ಸಿಗುವುದು ಇದೇನಾ? 21 ನವೆಂಬರ್ 2001ರಂದು ರವೀಂದ್ರ ಕೌಶಿಕ್ ಅವರು ಮರಣ ಹೊಂದಿದರು. ಅವರ ಪಾರ್ಥಿವ ಶರೀರವನ್ನು ಎಂದಿಗೂ ಭಾರತಕ್ಕೆ ತರಲಾಗಲಿಲ್ಲ ಮತ್ತು ಅವರನ್ನು ಎಂದಿಗೂ ಅಧಿಕೃತವಾಗಿ ಗುರುತಿಸಲೂ ಇಲ್ಲ. ಅವರ ಸಮಾಧಿಯನ್ನು ಪಾಕಿಸ್ತಾನದ ಜೈಲಿನ ಹಿಂದೆಯೇ ನಿರ್ಮಿಸಲಾಯಿತು. ರವೀಂದ್ರ ಕೌಶಿಕ್ ಯಾವುದೇ ಪದಕ, ಯಾವುದೇ ಸರ್ಕಾರಿ ಗೌರವ ಅಥವಾ ಸಾರ್ವಜನಿಕ ಮನ್ನಣೆಯೂ ಸಿಗಲಿಲ್ಲ. ಆದರೆ ಗುಪ್ತಚರ ಜಗತ್ತಿನಲ್ಲಿ ಅವರ ಹೆಸರು ಯಾವಾಗಲೂ ಜೀವಂತವಾಗಿರುತ್ತದೆ. ಅವರು ತಮ್ಮ ಹೆಸರು, ತಮ್ಮ ಗುರುತು ಮತ್ತು ತಮ್ಮ ಕುಟುಂಬಕ್ಕೆ ಎಲ್ಲವನ್ನು ತಮ್ಮ ದೇಶಕ್ಕಾಗಿ ಅರ್ಪಿಸಿದರು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ. ಇದರಿಂದ ನಾವು ಈ ಕಥೆಯನ್ನು ಇನ್ನಷ್ಟು ಅನೇಕ ಜನರಿಗೆ ತಲುಪಿಸಲು ಸಾಧ್ಯವಾಗುತ್ತದೆ.